ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಾ ಸರ್? ನನ್ನ ಹೆಸರು ರಾಮಚಂದ್ರ KS ಅಂತ. ನನಗೆ 79 ವರ್ಷ ಆಗಿದೆ ಈಗ. ನಾನು AG's ಆಫೀಸ್ ಅಂದರೆ ಅಕೌಂಟೆಂಟ್ ಜನರಲ್ಸ್ ಆಫೀಸ್ ಕರ್ನಾಟಕದಲ್ಲಿ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಆಗಿ ರಿಟೈರ್ ಆದೆ. ರಿಟೈರ್ ಆಗಿ 20 ವರ್ಷ ಆಯಿತು. ಆಮೇಲೆ ನಾನು ಒಂದು ಹಾಬಿ ನಂದು ಎಲ್ಲ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಎಲ್ಲ ಹಾಬಿ. ಅದ್ರಲ್ಲಿ ನನಗೆ ಸೋಲಾರ್ನಲ್ಲಿ ಇಂಟ್ರೆಸ್ಟ್ ಬಂತು. ತುಂಬ ಹಿಂದಿನ ನೋಡಿದ್ದೆ, ಆವಾಗ ಸರಿ ಅನ್ನಿಸ್ಲಿಲ್ಲ. ಈಗ ಒಳ್ಳೊಳ್ಳೆ ಫೈನಾನ್ಸ್ ಬಂದಿದೆ ಅಂತ ಈಗ ಸೋಲಾರ್ ಹೋಗೋಣ ಅನ್ನಿಸ್ತು ನನಗೆ. ಓಕೆ ಸರ್, ನೀವು ಸೋಲಾರ್ಗೆ ಯಾಕೆ ಬಂದ್ರಿ ಸರ್? ಅಂದರೆ ಏನು ಮೋಟಿವ್ ಇತ್ತು ನಿಮ್ಮದು ಸರ್? ಸೋಲಾರ್ಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಇದೆ. ಗೀಝರು, AC, ವಾಷಿಂಗ್ ಮಿಷಿನ್ನು ಅದೆಲ್ಲ ಇದೆ. ಸೊ ಬೆಸ್ಕಾಮಿಂದ ಬರೋ ಪವರ್ಗಿಂತ ಇದನ್ನು ಸೋಲಾರ್ ಎನರ್ಜಿ ತೊಗೊಂಡ್ರೆ ಬಿಲ್ಲಲ್ಲಿ ಉಳಿತಾಯ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, FDನಲ್ಲಿ ಇಟ್ಟರೆ ಬರೀ 6% ಏನೋ ಇಂಟ್ರೆಸ್ಟ್ ಬರುತ್ತೆ. ಅದೇ ದುಡ್ಡನ್ನು ಸೋಲಾರ್ ಮೇಲೆ ಹಾಕಿದ್ರೆ ಅದು 4-5 ವರ್ಷದಲ್ಲಿ ಮೇಕಪ್ ಆಗಿಬಿಡುತ್ತೆ. ಆಮೇಲೆ ಬರೋದೆಲ್ಲ ಗಿಡಕ್ಕಿಂತ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಈ ಥರ ಮಾಡಿದೆ. ಓಕೆ ಸರ್, ಆಮೇಲೆ ನಿಮ್ಮ ಜರ್ನಿ ಯಾವ ಥರ ಇದೆ ಸರ್? ಸೋಲಾರ್ ನೀವು ಎನ್ಕ್ವೈರಿ ಮಾಡಿದಾಗಿಂದ ಇನ್ನೂ ಇವತ್ತರೆಗೂ ಎಷ್ಟು ತಿಂಗಳಾಯಿತು, ಏನಾಯಿತು, ಯಾವ ಥರ ನಮ್ಮದು ರೆಸ್ಪಾನ್ಸ್ ಇತ್ತು? ನಾನು ಫಸ್ಟು ಸೋಲಾರ್ನ ಗೂಗಲ್ನೆಲ್ಲ ಹುಡುಕಿದೆ. ಗೂಗಲೆಲ್ಲ ಹುಡುಕಿ ಯಾರ್ಯಾರು ರೆಸ್ಪಾಂಡ್ ಮಾಡ್ತಾರೋ ಅವ್ರಿಗೆಲ್ಲ ಕಳಿಸ್ದೆ. ಕೆಲವ್ರ ಕಡೆಯಿಂದ ರೆಸ್ಪಾನ್ಸ್ ಬಂತು. ಕೆಲವರೆಲ್ಲ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋದರು, ಮತ್ತೆ ರಿಪ್ಲೈ ಮಾಡಲೇ ಇಲ್ಲ. ಆಮೇಲೆ ಎನ್ಫೇಸ್ನ ಬಂತು. ಎನ್ಫೇಸ್ಗೆ ಹಾಕಿದೆ. ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಒಬ್ಬರು ಒಂದಿನ ಇಂಟರ್ವ್ಯೂ ಒಂದು 1 ಅವರ್ ಸುಮ್ಮನೆ ಮಾತಾಡಿದ್ರು. ಎಲ್ಲ ಹೇಳಿಬಿಟ್ಟು ಯಾವ ಥರ ಬೇಕು ಏನು ಅಂತ ಕೇಳಿದ್ರು. ನಾನು ರಿಕ್ವೈರ್ಮೆಂಟ್ ಹೇಳಿದೆ, ಡೊಮೆಸ್ಟಿಕ್ ಇದು ಮನೆಗೆ ಅಂತ. ಆವಾಗ ಅವ್ರು ಏನು ಮಾಡಿದ್ರು, ಸರಿ ನಾನೊಂದು ವೆಂಡರ್ನ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟಾಟಾ ಅವ್ರನ್ನ ಕಳಿಸಿದ್ರು. ಓಕೆ ಸರ್, ಇವಾಗ ನೀವು ಸೋಲಾರ್ ಹಾಕೋ ಮುಂಚೆಗೂ ಮತ್ತು ಇವತ್ತಿಗೂ ಬಿಲ್ಲಲ್ಲಿ ಏನು ಡಿಫ್ರೆನ್ಸ್ ಬಂದಿದೆಯಾ ಸರ್? ಸೋಲಾರ್ ಹಾಕೋಕ್ಕೆ ಮುಂಚೆ ಬಿಲ್ಲು 1700-1800 ರೂಪಾಯಿ ಆ ರೇಂಜಲ್ಲಿ ಬರೋದು. ಸೋಲಾರ್ ಹಾಕಿದ ಮೇಲೆ ಮೊದಲು ಒಂದು 4 ತಿಂಗಳು ಝೀರೋ ಬಂತು. ಅಂದರೆ ಇಂಪೋರ್ಟ್ ಕಮ್ಮಿ ಆಯಿತು, ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು. ಇವಾಗ ಸಮ್ಮರಲ್ಲಿ ಏನಾಗಿದೆ ಅಂದರೆ, AC ಹಾಕೋದ್ರಿಂದ ಬಿಲ್ಲು 2000 ಒಳಗೆ ಬರ್ತಾ ಇದೆ. ಅಂದರೆ ಈ ಸಮ್ಮರಲ್ಲಿ ಹೋದ ವರ್ಷ 5000ವರೆಗೂ ಹೋಗ್ಬಿಟ್ಟಿತ್ತು ಬಿಲ್ಲು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ 2500 ರೂಪಾಯಿ ಅಷ್ಟು ಬಂದಿದೆ. ಮಿಕ್ಕಿದ್ದೆಲ್ಲ ಸೋಲಾರ್ ಎನರ್ಜಿಯಿಂದ ಇದಾಗ್ತಾ ಇದೆ. ಓಕೆ ಸರ್, ನೀವು ಇವಾಗ ಒಂದು 6 ತಿಂಗಳ ಮೇಲಾಗಿರ್ಬೋದು ನೀವು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿ. ಸೊ ನೀವು ಸೋಲಾರ್ ಈ ಪ್ಲಾಂಟ್ ಮೇಂಟೆನೆನ್ಸ್ ಅಂದ್ರೆ ಏನೇನು ಮಾಡ್ತೀರಾ ಸರ್? ಪ್ಲಾಂಟ್ ಮೇಂಟೆನೆನ್ಸ್ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಆ ಪ್ಯಾನೆಲ್ನ ಮಾಪ್ ತೊಗೊಂಡು ಒರೆಸ್ತೀನಿ. ಕೆಲವು ದಿನ ಒರೆಸ್ತೀನಿ. ಕೆಲವು ದಿನ ಏನು ಮಾಡ್ತೀನಿ ಅಂದರೆ, ಬೋರ್ವೆಲ್ ಆನ್ ಮಾಡಿಬಿಟ್ಟು ಆ ಪೈಪಿಂದ ನೀರು ಸ್ಪ್ರೇ ಮಾಡ್ತೀನಿ. ಆಟೋಮೆಟಿಕಾಗಿ ಕ್ಲೀನ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಧೂಳು ಆಗಿದೆ ಅಂತ ಹೇಳಿದ್ರೆ ಅವಾಗ ಒರೆಸ್ತೀನಿ. ಇಲ್ಲಾಂದರೆ ಸುಮ್ಮನೆ ಸ್ಪ್ರೇ ಮಾಡಿದ್ರೆ ಇದು ಪಂಪ್ ಆನ್ ಮಾಡಿಬಿಟ್ಟು ಅದು ಕ್ಲೀನ್ ಆಗಿಬಿಡುತ್ತೆ. ಓಕೆ, ಅಂದರೆ ಮೇಂಟೆನೆನ್ಸ್ ಅಂದರೆ ನೀವು ಯಾವುದೇ ಲೇ ಮ್ಯಾನ್ ಬಂದರೂ ಕೂಡ ಕ್ಲೀನಿಂಗ್ ಮಾಡ್ಕೋಬೇಕು. ಯಾರಾದರೂ ಮಾಡ್ಬೋದು. ಓಕೆ ಸರ್, ಅದೇನು ಎಕ್ಸ್ಪರ್ಟ್ಸ್ ಏನು ಕರ್ಸೋದು ಬೇಕಾಗಿಲ್ಲ, ನಾವೇ ಮಾಡ್ಕೋಬೋದು. ಅಂದರೆ ಅಕ್ಸೆಸಿಬಲ್ ಆಗಿರ್ಬೇಕು ಅದು. ನಾವು ಅದನ್ನ ರೀಚ್ ಮಾಡೋ ಥರ ಇರಬೇಕು. ನಮ್ದು ಈಸಿಯಾಗಿದೆ ರೀಚ್ ಮಾಡೋದು. ಈ ಕಡೆಯಿಂದನೂ ರೀಚ್ ಮಾಡ್ಬೋದು, ಆ ಕಡೆಯಿಂದನೂ ರೀಚ್ ಮಾಡ್ಬೋದು. ಸೊ ಆ ಕಡೆಯಿಂದ ಸ್ಪ್ರೇ ಮಾಡ್ತೀನಿ, ಈ ಕಡೆಯಿಂದ ಮಾಪ್ ತೊಗೊಂಡು ಒರೆಸ್ತೀನಿ. ಒಳ್ಳೆ ಇದು ಕೊಡ್ತಾ ಇದೆ ಅದು. ಇದು ಪ್ರೊಡಕ್ಷನ್ ಚೆನ್ನಾಗಿದೆ. ಏಪ್ರಿಲ್ 1 ತಿಂಗಳಲ್ಲಿ ಒಂದಿನ 17.1 ಯೂನಿಟ್ ಪ್ರೊಡ್ಯೂಸ್ ಆಗಿದೆ. ಓಕೆ ಸರ್. ಸರ್, ಆಮೇಲೆ ಇವಾಗ ನೀವು ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ ನಿಮ್ಮ ಪವರ್ ಏಜ್ ಕಡೆಯಿಂದ ಆಗಿದೆ ಸರ್. ಪವರ್ ಏಜ್ ಬಗ್ಗೆ ಅಥವಾ ಅವ್ರ ವರ್ಕಿಂಗ್ ಇರ್ಬೋದು, ಅಥವಾ ಅವ್ರ ಕೋಆರ್ಡಿನೇಷನ್ ಇರ್ಬೋದು, ಆಮೇಲೆ ಬೆಸ್ಕಾಮ್ ಕೋಆರ್ಡಿನೇಷನ್ ಇರ್ಬೋದು, ಅದೆಲ್ಲ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ತುಂಬ ಚೆನ್ನಾಗಿ ಮಾಡ್ತಾರೆ. ಪವರ್ ರೇಸ್ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಕೋಆರ್ಡಿನೇಷನ್ ಚೆನ್ನಾಗಿದೆ. ಯಾವ್ಯಾವ ಟೀಮನ್ನು ಕಳಿಸ್ತಾರೋ ಆ ಟೀಮ್ನವರು ಅವರಷ್ಟೇ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವ ತೊಂದರೆನೂ ಇಲ್ಲ ಎಲ್ಲ. ಆಮೇಲೆ ಬೆಸ್ಕಾಮ್ ರಿಲಯನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮನ್ನು ಪಿಕ್ಚರ್ ತರೋದೇ ಇಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ.
ಓಕೆ ಸರ್. ಸರ್ ಕೊನೆಯದಾಗಿ ಇನ್ನೊಂದು, ಇವಾಗ ನೀವು ಬೆಂಗಳೂರಲ್ಲಿದ್ದು ಮನೆ ಕಟ್ಟಿ ಎಲ್ಲ ಮಾಡಿದೀರಾ. ಸೊ ಬೆಂಗಳೂರಲ್ಲಿ ವೆದರ್ ನಿಮ್ಗೆ ಗೊತ್ತಿದೆ. ನಾವು ಇವಾಗ ಇನ್ನು 25-26 ಏಜ್ ಅವರು, ನೀವು ನಮ್ದು 3-4 ಸೈಕಲ್ ನೀವು ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಸೊ ನೀವು ಬೆಂಗಳೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸೋಲಾರ್ ಬಗ್ಗೆ? ಅವ್ರು ಯಾವ ತರ ಹೋಗ್ಬೇಕು, ಯಾವ ಇಂಟೆನ್ಷನ್ ಇಂದ ಸೋಲಾರ್ ಹೋಗ್ಬೇಕು, ಏನ್ ಹೇಳಕ್ ಬಯಸ್ತೀರಾ ಸರ್? ನಾನು ಹೇಳ್ತೀನಿ, ಸೋಲಾರ್ ಎಲ್ಲರೂ ಸೋಲಾರ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಮುಂದೆ ಮುಂದೆ ಬರ್ತಾ ಬರ್ತಾ ಪವರ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಂಗಳೂರಿನಲ್ಲಿ ಬಿಸಿಲು ದಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವರ್ಷ ನೋಡಿದೀವ, ಸಮ್ಮರ್ ಜಾಸ್ತಿ ಆಯಿತು. ಅದರಿಂದ ಒಳ್ಳೆ ಬಿಸಿಲಿದೆ, ಚೆನ್ನಾಗಿ ಸೋಲಾರ್ ಎನರ್ಜಿ ಬರುತ್ತೆ. ಎಲ್ಲರೂ ಸೋಲಾರ್ಗೆ ಹೋಗೋದು ಒಳ್ಳೆಯದು ಅಂತೀನಿ. ಬ್ಯಾಂಕಲ್ಲಿ 6% 5% ಇಂಟ್ರೆಸ್ಟ್ ಕೊಡೋ ಬದಲು ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಒಂಥರ ಇನ್ವೆಸ್ಟ್ಮೆಂಟೇ. ಸಮಥಿಂಗ್ ಲೈಕ್ ಎಫ್ಡಿ ಓನ್ಲಿ, ಒಳ್ಳೆಯದು ಅನ್ಸುತ್ತೆ. ಅಂದ್ರೆ ಬರೀ ಇದು ನಾಟ್ ಓನ್ಲಿ ಕಾಸ್ಟ್ ಸೇವಿಂಗ್, ಇಲ್ಲಿ ನಮ್ಗೆ ಏನಂದ್ರೆ ನಾವು ಗ್ರೀನ್ ಎನರ್ಜಿ ಕಡೆನೂ ಹೋಗ್ತಾ ಇದೀವಿ. ಎಸ್ ಸರ್, ಹೌದು ಸರ್. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇಲ್ಲ. ಬೇರೆದ್ರಲ್ಲಿ ಎಲ್ಲ ಗ್ರೀನ್ ಎನರ್ಜಿ ಆದ್ರಿಂದ ನ್ಯಾಚುರಲ್ ಸೂರ್ಯನ ಬೆಳಕು ನಾವು ಉಪಯೋಗಿಸ್ಕೊಳ್ಳೋದು ಅಷ್ಟು ಒಳ್ಳೆಯದು. ಹಾಗೆ ಸೋಲಾರ್ ವಾಟರ್ ಹೀಟರ್ ತರ ಇದು ಒಂದು, ಅದಕ್ಕಿಂತ ಇದು ಬೆಟರ್, ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಓಕೆ.